ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ವಾಲಿಕಿಲ್ಲಾದಲ್ಲಿ ಐತಿಹಾಸಿಕ ದಸರಾ ಜಂಬೂ ಸವಾರಿಗೆ ಅದ್ದೂರಿಯ ಚಾಲನೆ. ಜಂಬೂ ಸವಾರಿಗೆ ಆನೆಗುಂದಿ ರಾಜವಂಶಸ್ಥರು, ಶಾಸಕರಿಂದ ಚಾಲನೆ. 3 ಕಿಲೋಮೀಟರ್ ಉದ್ದದ ಕಲಾ ಮೆರವಣಿಗೆಯಲ್ಲಿ ಆನೆ ಅಂಬಾರಿಯಲ್ಲಿ ದುರ್ಗಾದೇವಿ ದರ್ಶನ. ವಿಜಯನಗರ ಸಾಮ್ರಾಜ್ಯದ ಮೂಲ ರಾಜಧಾನಿ ಆನೆಗುಂದಿಯ ವಾಲಿಕೆಲ್ಲದಲ್ಲಿ ದಸರಾ ಶರನ್ನ ವರತ್ರಿಯ ಕೊನೆಯ ದಿನದಂದು ಜಂಬೂ ಸವಾರಿ ಮೆರವಣಿಗೆ ಶ್ರದ್ಧಾಭಕ್ತಿಯಿಂದ ಜರುಗಿತು. ವಾಲಿಕಿಲ್ಲ ಬೆಟ್ಟದಲ್ಲಿ ಜಂಬೂ ಸವಾರಿಯ ಆನೆ ಅಂಬಾರಿ ಶ್ರೀ ದುರ್ಗಾದೇವಿ ಮೂರ್ತಿಯ ಮೆರವಣಿಗೆಗೆ ಆನೆಗೊಂದಿ ರಾಜಮನೆತನದ ಲಲಿತ ರಾಣಿ ಶ್ರೀರಂಗ ದೇವರಾಯಲು, ಶ್ರೀ ಕೃಷ್ಣದೇವರಾಯಲು, ರತ್ನಶ್ರೀ ಕೃಷ್ಣದೇವರಾಯಲು ಹಾಗೂ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಆನೆಗೆ ಪೂಜೆ ಮಾಡುವ ಮೂಲಕ ಕುಂಬಳಕಾಯಿ ಹೊಡೆದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ನಮ್ಮ ಸಿಬಿಎಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ನಾಡಿಗೆ ಮಹಾನವಮಿ ಹಬ್ಬವನ್ನು ಆನೆಗುಂದಿ ಹಂಪಿಯಲ್ಲಿ ಆಚರಣೆ ಮೂಲಕ ಕೂಡಿಗೆ ನೀಡಲಾಗಿದ್ದು, ದೈವಶಕ್ತಿಯಲನ್ನು ಸದಾಸ್ಮರಣೆ ಮಾಡುವ ಮೂಲಕ ಜನರು ದೈವ ಭಕ್ತಿ ಮರೆಯಲು ಆನೆಗುಂದಿ ಹಂಪಿ ಪ್ರಮುಖ ಕಾರಣವಾಗಿದ್ದು, ಆನೆಗುಂದಿಯ ವಾಲಿಕಿಲ್ಲಾ ಕೋಟೆಯ ಶ್ರೀ ದುರ್ಗಾದೇವಿಯನ್ನ ವಿಜಯನಗರದ ಅರಸರು ಪ್ರತಿಷ್ಠಾಪಿಸಿದ್ದರು. ಎಂದಿಗೂ ಆನೆಗುಂದಿ ರಾಜ ಮನೆತನದವರು ಭಕ್ತರ ಸಹಕಾರದೊಂದಿಗೆ ದಸರಾ ಹಾಗೂ ಇತರೆ ಹಬ್ಬಗಳ ಸಂದರ್ಭದಲ್ಲಿ ಧಾರ್ಮಿಕ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಜಂಬೂಸವಾರಿಯಲ್ಲಿ ಕೋಲಾಟ, ಲಮಾಣಿ ಕುಣಿತ, ಡೊಳ್ಳು ತಾಶ, ವಿವಿಧ ವೇಷದ ಕಲಾವಿದರು ಮೆರವಣಿಗೆಗೆ ಕಳೆ ತಂದರು. ಜಂಬೂಸವಾರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ದುರ್ಗಾದೇವಿ ದೇವಾಲಯದ ಅರ್ಚಕ ಬ್ರಹ್ಮಾನಂದ ಸ್ವಾಮಿ, ರಾಜವಂಶಸ್ಥರಾದ ಲಲಿತ ರಾಣಿ ಶ್ರೀರಂಗದೇವರಾಯಲು, ಕೃಷ್ಣದೇವರಾಯ, ರತ್ನ ಶ್ರೀ ಕೃಷ್ಣದೇವರಾಯ ಕುಟುಂಬದವರು, ಮಾಜಿ ಶಾಸಕ ಪರಣ್ಣ ಮನುವಳ್ಳಿ, ಬಿಜೆಪಿ ಮುಖಂಡರಾದ ದುರ್ಗಪ್ಪ, ವೀರೇಶ ಬಲಕುಂದಿ, ಮಲ್ಲಿಕಾರ್ಜುನ ಸ್ವಾಮಿ, ವೀರೇಶ ಬಲಕುಂದಿ, ಹನಮನಹಳ್ಳಿ, ಗೋವರ್ಧನ ರಾಜ್, ವಿಷ್ಣು ಜೋಶಿ, ರಾಮಕೃಷ್ಣ ಶಂಕರ ನಾಯಕ ಸೇರಿ ಅನೇಕರಿದ್ದರು. काय सब काय कर्पूर
ನೋಡಲ್ಲ. सर्वस्वरूपे सर्वेशी सर्वशक्ति समन्विते बोलो दुर्गा माता की जय। जय 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 ಹಂಗೆ ಬರಬೇಡ ಮಂಗ್ಳು ಬಾ ಹಂಗೆ ಬಾ
ఇంకా నేను జవాಬ್ದಾರಿ ನೋಡು ಜವಾಬ್ದಾರಿ ಇದ್ರೆ ಕೊಡ್ತಾನೆ जय गौरी जय गौरी जय गौरी जय गौरी
ನಮ್ಮ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿಯಲ್ಲಿ ಪಾರಂಪರಿಕವಾಗಿ ಏನು ದಸರಾ ಆಚರಣೆಯನ್ನು ಆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆನೆ ಅಂಬಾರಿ ಮೇಲೆ ಕುಳಿಸಿಕೊಂಡು ಮೆರವಣಿಗೆ ಮಾಡುವಂಥ ಈ ಒಂದು ಆಚಾರ ಇಂದಿಗೂ ಕೂಡ ಅದು ಮುಂದುವರಿಸ್ತಾ ಇರುವಂಥದ್ದು. ರಾಜಮನೆತನದವರು ಮತ್ತು ಈ ಭಾಗದ ಶಾಸಕನಾಗಿ ನಾನು ಈ ಒಂದು ಅದ್ದೂರಿಯಾದ ಆ ತಾಯಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಈ ವಿಜಯದಶಮಿ ದಿವಸದಂದು ಪಾಲ್ಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಸಮಸ್ತ ನಾಗರಿಕರಿಗೂ ಸಮಸ್ತ ಜನರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಮ್ಮ ನಾಳೆ ಹಬ್ಬ ವಿಜಯದಶಮಿ. ಆದರೆ ದುರ್ಗಾ ದೇವಸ್ಥಾನದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಮ್ಮನ ಬಗ್ಗೆ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ನಮ್ಮ ಸ್ವಾಮಿಗಳು ಸ್ವಾಮೀಜಿಯವರು ಮಾಡ್ತಾ ಇದ್ದರು. ಮತ್ತು ಮೇಲೆ ಅಮ್ಮನ ಮೆರವಣಿಗೆ ಇರ್ತದೆ. ಇವತ್ತು ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಒಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಬೇಕು. ಸಮಸ್ತ ಜನರು ಸುಖಿನೋ ಭವಂತು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇಂದು ಅಖಂಡ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಈ ಆನೆಗುಂದಿಯಲ್ಲಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಅಂಬಾರಿ ಮೆರವಣಿಗೆ, ಅದು ರಾಜರ ಸಮ್ಮುಖದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಆಗಿನ ಕಾಲದವರು ಎಷ್ಟು ನಮ್ಮ ದೇಶ ಮಾನ ಎಷ್ಟು ಪ್ರತಿಷ್ಠೆಯಿಂದ ಬದುಕಿತ್ತು ಅನ್ನೋದನ್ನು ಅರ್ಥ ಆಗ್ತಿದೆ. ಇದನ್ನು ಮುಂದಿನ ದಿನಮಾನಗಳಲ್ಲಿ ಸರ್ಕಾರವು ಇದನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ರಾಜರಿಗೆ ಸಲ್ಲತಕ್ಕಂಥ ರಾಜ ಸನ್ಮಾನಗಳನ್ನು ಇಟ್ಕೊಂಡು ನಮ್ಮ ಪರಂಪರೆಯನ್ನು ಉಳಿಸ್ತಕ್ಕಲ್ಲಿ ಮಾಡಬೇಕಂತ ನಾನು ಕೇಳಿಕೊಂಡು ಎಲ್ಲರಿಗೂ ನಾಡಹಬ್ಬ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯತ್ರಂಬಿಗೆ ಗೌರಿ ನಾರಾಯಣಿ ನಮಸ್ತುತೆ. ಶ್ರೀ ಶ್ರೀ ಆದಿಶಕ್ತಿ ದುರ್ಗಾ ಮಾತೆಗೆ ವಂದಿಸಿ ದಾಸೋರತ್ನ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಈ ಒಂದು ನವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ವಿಜಯದಶಮಿಯ ಹಬ್ಬದ ಶುಭಾಶಯ ಕೋರ್ತಾ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಏನು ಶರವನ್ನವರಾತ್ರಿ 2025 ಕಾರ್ಯಕ್ರಮವನ್ನು ನಾವು ದಿನಾಂಕ 22/9/25 ದಿನದಿಂದ ಪ್ರಾರಂಭ ಮಾಡಿ ಘಟಸ್ಥಾಪನೆಯೊಂದಿಗೆ ಕಳಸ ಸ್ಥಾಪನೆಯೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ನಿರಂತರವಾಗಿ ಈ ಒಂದು ಪೂಜಾ ಕೈಂಕರ್ಯಗಳು ನಡೀತಾ ಬಂದಿದೆ. ಈ ದಿನ ವಿಜಯದಶಮಿ ಹಬ್ಬದ ದಿನ ಗಜ ಅಂಬಾರಿ ಮೇಲೆ ಅಮ್ಮನವರ ಉತ್ಸವ ಮೂರ್ತಿಯನ್ನ ನಾವು ಇಟ್ಟು ಈ ಕೆಳಗಡೆ ಇರ್ತಕ್ಕಂಥ ಆನೆಗುಂದಿ ಗ್ರಾಮದ ಮುಖಾಂತರ ಮೆರವಣಿಗೆಯಲ್ಲಿ ಹೋಗಿ ಪುನಃ ಜನಗಳಿಗೆ ದರ್ಶನ ನೀಡಿ ಪುನಃ ಗುಡಿಗೆ ಬರ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ನಡೆಸ್ಕೊಂಡ್ ಬಂದಿದ್ವಿ. ಈ ಶರನ್ನವರಾತ್ರಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತದೆ. ಮೊದಲನೇ ದಿನದಿಂದ ಹಿಡಿದು ಇಲ್ಲಿಯವರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿಯ ದರ್ಶನ ಪಡೆದು ಸ್ವಾಮೀಜಿಯವರ ಆಶೀರ್ವಚನ ಪಡೆದು ಪುನೀತರಾಗಿದ್ದಾರೆ. ಹಾಗೂ ಕೂಡ ತಾವೆಲ್ಲರೂ ಕೂಡ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರ ಮುಂದೆ ಕೂಡ ತಾಯಿಯ ದರ್ಶನ ಪಡೆದು ಪುನೀತರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಶರವನ್ನವರಾತ್ರಿ ಮಹೋತ್ಸವ ಕಾರ್ಯಕ್ರಮ ನಮ್ಮ ಆದಿಶಕ್ತಿ ದುರ್ಗಾ ಮಾತೆಯಲ್ಲಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಈ ಬಾರಿ ಕೂಡ ಬಹಳ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಸಹಸ್ರ ಕುಂಕುಮಾರ್ಚನೆ ಯೊಂದಿಗೆ ಗೋಪೂಜೆಯನ್ನು ಕೂಡ ನಾವು ಪ್ರತಿನಿತ್ಯ ಮಾಡ್ತಾ ಬಂದಿದ್ದೇವೆ. ಆ ನಂತರದಲ್ಲಿ ಚಂಡಿ ಹೋಮ, ಲೋಕ ಕಲ್ಯಾಣಕ್ಕಾಗಿ ನಾವು ಚಂಡಿ ಹೋಮನ ಆಚರಿಸ್ತೇವೆ. ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಹೋಮವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಸಾರಿ 11 ದಿನಗಳ ಕಾಲ ನವರಾತ್ರಿ ಬಂದಿರೋದ್ರಿಂದ ಪ್ರತಿನಿತ್ಯ ಚಂಡಿ ಹೋಮವನ್ನು ಮಾಡ್ತಾ ಇದ್ದೀವಿ. ಭಕ್ತರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳಿತಾಗ್ಲಿ. ಇದ್ರ ಜೊತೆಗೆ ತಾಯಿ ಆಶೀರ್ವಾದದಿಂದ ನಾವು ಒಂದು ದೊಡ್ಡ ಬೃಹತ್ ಗೋಶಾಲೆಯನ್ನು ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಸುಮಾರು 1300 ಆಕಳುಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ವಿ. ಬಹಳ ಅಚ್ಚುಕಟ್ಟಾಗಿ ನಾವು ಗೋಶಾಲೆಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ದೊಡ್ಡ ಗೋಶಾಲೆ. ಎಲ್ಲರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡು, ಗೋಮಾತೆಗಳ ಆಶೀರ್ವಾದ ಪಡ್ಕೊಂಡು ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ. ದಯಾಮಯಗಳಾದ ತಾವುಗಳು ಗೋಶಾಲೆಯಲ್ಲಿ 1300 ಗೋಶಾಲೆಗಳ ಆಕಳುಗಳು ಇರೋದ್ರಿಂದ ನೀವು
ನಿಮ್ಮ ಕುಟುಂಬದ ವತಿಯಿಂದ ಒಂದು ದತ್ತು ಯೋಜನೆ, ಪುಣ್ಯಕೋಟಿ ದತ್ತು ಯೋಜನೆ ಅಡಿಯಲ್ಲಿ ಒಂದು ಗೋವನ್ನ ದತ್ತುವಾಗಿ ಸ್ವೀಕರಿಸಿ ನಮಗೆ ಸಾಕರಿಸಬೇಕು ಅಂತ ಈಗ ಕೇಳ್ಕೊಳ್ತಾ ನೀವು ನೀಡ್ತಕ್ಕಂಥ ಒಂದು ತಗೊಳ್ತಕ್ಕಂಥ ಒಂದು ದತ್ತು ಯೋಜನೆಯಿಂದ ನಮಗೆ ಒಳಿತಾಗ್ತದೆ, ಸಂಕಷ್ಟದಿಂದ ಪಾರಕ್ಕೆ. ಸೊ ಈಗ ಪ್ರತಿನಿತ್ಯ ತಿಂಗಳು ಅಚ್ಚು ವೆಚ್ಚಗಳು ಜಾಸ್ತಿ ಬರ್ತಾ ಇದೆ. ಗೋಗ ಸಂರಕ್ಷಣೆ, ಅವಳಿಗೆ ಮೇವು, ನೀರು, ಅದರ ಜೊತೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ದಾಸೋಹದ ವ್ಯವಸ್ಥೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ 3 ಹೊತ್ತು ದಾಸೋಹ ಇರ್ತದೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 2 ಹೊತ್ತು ನಾವು ಚಹಾ ಕೂಡ ಕೊಡ್ತೀವಿ. ಬರ್ತಕ್ಕಂಥ ಭಕ್ತಾದಿರಿಗೆ, ಪ್ರವಾಸಿಗರಿಗೆ ಎಲ್ಲರೂ ಕೂಡ ನಾವು ಕೊಡ್ತಾ ಬರ್ತಾ ಇದ್ವಿ. ಸೊ ಖರ್ಚು ಜಾಸ್ತಿ ಇರೋದ್ರಿಂದ ತಾವೆಲ್ಲರೂ ತನು ಮನ ಧನ ಸಹಾಯ ಮಾಡಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು. ಮತ್ತೆ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸುತ್ತಾ, ತಾಯಿ ದುರ್ಗಾ ಮಾತೆ, ತಾಯಿ ಗೋಮಾತೆ ನಿಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಹರಿಸಲಿ ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ತಮ್ಮೆಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ ಕೂಡ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮ 11 ದಿನದ ಕಾರ್ಯಕ್ರಮ ಪ್ರತಿನಿತ್ಯ ನಡ್ಕೊಂಡು ಬಂದಿದೆ. ಸಂಜೆ ಸಮೀಪೂಜೆಯೊಂದಿಗೆ ಈ ಒಂದು ದಸರಾ ಮಹೋತ್ಸವ ಕಾರ್ಯಕ್ರಮ ಅಂತಿಮವಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಾಯಿ ಕೃಪೆಗೆ ಪಾತ್ರರಾಗಿ ಶ್ರೀ ಶ್ರೀ ದಾಸೋಹರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶೀರ್ವಚನ ಪಡ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಈ ನವರಾತ್ರಿಯ ಒಂದು ಹಬ್ಬದ ಶುಭಾಶಯ ಎಲ್ಲರೂ ಮತ್ತೊಮ್ಮೆ ನಾನು ತಿಳಿಸೋದು. ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ದುರ್ಗಾ ಮಾತಾಯ ನಮಃ, ಜೈ ಗೋ ಮಾತಾಯ ನಮಃ. ನವರಾತ್ರಿ 9 ದಿವಸ ನವರಾತ್ರಿ ಕಾರ್ಯಕ್ರಮ ಭಾಳ ವಿಶೇಷ ಕಾರ್ಯಕ್ರಮ. ದುರ್ಗಾ ದೇವಸ್ಥಾನ ಗುರುಗಳು ಅನ್ನದಾನ, ಗೋದಾನ, ವಸ್ತುದಾನ, ಕನ್ಯಾದಾನ ಸಾಕಷ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಭಾಳಷ್ಟು ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿ ನಾನು ಸಹ 18 ವರ್ಷ ಮೇಲೆ ಆಯಿತು ಬರಪಟ್ಟು ಅಮಾವಾಸ್ಯೆ ಬರ್ತಾ ಇರ್ತೀನಿ. ಆಮೇಲೆ ಬಂದು ಪ್ರತಿಯೊಬ್ಬ ಭಕ್ತರು ತಮ್ಮ ಕಷ್ಟಗಳು ಅಮ್ಮನ ಹತ್ರ ಹೇಳ್ಕೊಂತಾರೆ. ಅದರಿಂದ ಸಾಕಷ್ಟು ಯಶಸ್ವಿಯಾಗಿ ಆಗಿದೆ, ಭಾಳಷ್ಟು ಜನ ಯಶಸ್ಸಾಗಿದೆ. ಆಮೇಲೆ ಗುರುಗಳು ಸಹಿತ ಒಳ್ಳೆ ಪವರ್ಫುಲ್ ಗುರುಗಳು, ಒಳ್ಳೆಯ ಭಕ್ತರ ಬಗ್ಗೆ. ಆಮೇಲೆ ಭಾಳಷ್ಟು ಅನ್ನದಾನ, ಗೋದಾನ, ವಸ್ತುಗಳನ್ನು ತಾವೇ ಸ್ವತಃ ಲಗ್ನಗಳು ಮಾಡ್ತಾರೆ. ಬಡವರಿಗಾಗಿ ತಾಳೆ ಊಟ ಬಟ್ಟೆ ಕೊಡ್ತಾರೆ. ಆಮೇಲೆ 50 ರೀತಿಯೂ ಕೂಡ 4 ಲಕ್ಷ ಬಟ್ಟೆ ದಾನ ಮಾಡ್ತಾರೆ ಬಡವರಿಗೆ. ಸಾಕಷ್ಟು ಇದಾಗುತ್ತೆ ಸರ್, ಯಶಸ್ಸಾಗಿ ಸಾಕಷ್ಟು ಭಕ್ತರು ಬರ್ತಾರೆ. ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಂದನೂ ಭಾಳಷ್ಟು ಭಕ್ತರು ಬರ್ತಾರೆ. ಎಲ್ಲರಿಗೂ ಯಶಸ್ಸನ್ನು ಕೊಟ್ಟಾರೆ, ಯಶಸ್ಸು ಆಗ್ತಾನೆ ಆಯಿತು ಇವತ್ತಿನ ಇದು. ನಮ್ಮ ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ವಿಜೃಂಭಣೆಯಿಂದ ನಡೆಯತಕ್ಕಂಥ ಒಂದು ನವರಾತ್ರಿ ಉತ್ಸವ ನಮ್ಮ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೀತದೆ. ಆಮೇಲೆ ಭಾಳ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವತೆ, ಭಾಳ ಪುರಾತನ ದೇವಸ್ಥಾನ. ಆಮೇಲೆ ಎಲ್ಲ ಭಕ್ತರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಒಂದು ತಾಯಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಆಮೇಲೆ 9 ದಿವಸನೂ ಕೂಡ ಬೆಳಗ್ಗೆ 9 ಗಂಟೆ ಪ್ರಸಾದ ಸ್ಟಾರ್ಟ್ ಆಗಿದ್ದು ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂ ಹಾಗೇ ಇರ್ತದೆ. ಆಮೇಲೆ ಕೆಳಗಡೆ ಒಂದು 1300 ಗೋಗಳಿದ್ದಾವೆ. ಬಹುಶಃ ಇಡೀ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಗೋಶಾಲೆ ಮತ್ತು ಅತ್ಯಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಗೋಶಾಲೆ. ಮತ್ತು ಬೇರೆ ನಾಮಕೆ ವಾಸ್ತೆ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಒಂದು ಗೋಶಾಲೆಗಾಗಲಿ, ಈ ಒಂದು ದೇವಸ್ಥಾನಕ್ಕಾಗಲಿ ಸಹಕಾರ ನೀಡಿ ಆ ತಾಯಿ ಆಶೀರ್ವಾದ ಪಡ್ಕೊಳ್ತಾರೆ.